ಗೈಸ್ ಇತ್ತೀಚೆಗೆ ಮೊಬೈಲ್ ಕಳ್ತನ ಅನ್ನೋದು ತುಂಬ ನಡೀತಾ ಇದೆ. ಇದರಿಂದ ಎಷ್ಟೋ ಜನರಿಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನು ಪ್ರಾಬ್ಲಮ್ ಇರಬೇಕು, ಎಷ್ಟೋ ಕಷ್ಟಪಟ್ಟು ಅವರು ಏನೋ ಅಷ್ಟು ಇಷ್ಟು ಅಮೌಂಟ್ ಅದನ್ನೆಲ್ಲ ಕೂಡಿ ಹಾಕಿ ಅಮೌಂಟ್ ಎಲ್ಲ ಗ್ವಾಲೆ ಮಾಡಿ ಏನು ಮಾಡಿದ್ದಾರೆ, ಮೊಬೈಲ್ ತೊಗೊಂಡಿರ್ತಾರೆ. ಆದ್ರೆ ಬಟ್ ಸಡನ್ನಾಗಿ ಮೊಬೈಲ್ ಅನ್ನೋದು ಕಳ್ತನ ಆಗುತ್ತೆ. ಕಳ್ತನ ಅನ್ನೋದು ಎಲ್ಲಿ ಹೋದ್ರೂ, ಒಂದು ಜಾತ್ರೆ ಹೋದಾಗ, ಎಲ್ಲಾದರೂ ಟ್ರೈನಲ್ಲಿ ಹೋದಾಗ, ಎಲ್ಲೋ ಏನಾದರೂ ಮಿಸ್ ಪಾಕಿಟ್ಟು ಅಂದರೆ ಎಲ್ಲೋ ಬಿತ್ತು ಏನೋ ಆದರೂ ಕೂಡ ಮೊಬೈಲ್ ಕಳ್ತನ ಅನ್ನೋದು ತುಂಬ ನಡೀತದೆ. ಅದರಿಂದ ಮೊಬೈಲ್ ಕಳ್ತನ ಆದ ತಕ್ಷಣ ಅವ್ರಿಗೆ ಅನಿಸುತ್ತೆ, ಇಷ್ಟೋ ಕಷ್ಟಪಟ್ಟು ಮೊಬೈಲ್ ತೊಗೊಂಡೆ, ಆದ್ರೆ ಬಟ್ ಮೊಬೈಲ್ ಅನ್ನೋದು ಕಳೆದೋಯ್ತು, ಏನು ಮಾಡೋದು. ಆದ್ರೆ ಬಟ್ ನಾನು ನಿಮಗೆ ಈ ಒಂದು ತುಂಬ ಸಿಂಪಲು. ನೀವು ಅಂದರೆ ನೀವು ನಿಮ್ಮೊಂದು ಮೊಬೈಲ್ ಕಳೆದೋದ ಮೊಬೈಲನ್ನು ನೀವು ಆರಾಮಾಗಿ ಈಸಿಯಾಗಿ ಅದರ ಒಂದು ಲೊಕೇಶನ್ ನೀವು ಟ್ರ್ಯಾಕ್ ಮಾಡ್ಬೋದು. ಎಲ್ಲಿದೆ ನನ್ನೊಂದು ಮೊಬೈಲ್ ಅಂತ ನೀವು ಟ್ರ್ಯಾಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡೋದು ಅನ್ನೋದು ತುಂಬ ಸಿಂಪಲ್. ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಿಗೆ ಈ ಒಂದು ವಿಡಿಯೋ ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೇದಕ್ಕಾಗುತ್ತೆ, ಕೆಟ್ಟದಕ್ಕೆ ಯೂಸ್ ಮಾಡಿದ್ರೆ ಕೆಟ್ಟದಕ್ಕಾಗುತ್ತೆ. ಅಂದರೆ ಕೆಟ್ಟದಕ್ಕಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಆದರೆ ಬಟ್ ನಾನು ನಿಮಗೆ ಹೇಳ್ತೇನೆ, ಯಾರು ಕೂಡ ಕೆಟ್ಟದ್ದು ಯೂಸ್ ಮಾಡೋಕ್ಕೋಗ್ಬೇಡಿ, ಎಲ್ಲರೂ ಕೂಡ ಒಳ್ಳೇದಕ್ಕಾಗಿ ಯೂಸ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್. ಜಸ್ಟ್ ಒಂದು ಅಪ್ಲಿಕೇಶನ್ ಇದೆ. ಈ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಮೊಬೈಲ್ ಕಳೆದೋದ ಮೊಬೈಲ್ ನೀವು ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಳ್ಬೋದು. ಎಲ್ಲಿದೆ ಮೊಬೈಲ್ ಅಂತ ಆರಾಮಾಗಿ ಈಸಿಯಾಗಿ ಟ್ರ್ಯಾಕ್ ಮಾಡ್ಕೊಂಡು ನಿಮ್ಮೊಂದು ಮೊಬೈಲ್ ಲೊಕೇಶನ್ಗೆ ನೀವು ಹೋಗ್ಬೋದು. ಆದರೆ ಬಟ್ಟು ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್. ಆ ಒಂದು ಕಾರಣಕ್ಕೋಸ್ಕರ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ನೀವು ಈ ಒಂದು ವಿಡಿಯೋ ನೋಡಲೇಬೇಕು ಅಂತ ಇವತ್ತು ಸ್ಟಾರ್ಟ್ ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ, ಎಲ್ಲರೂ ವಿಡಿಯೋ ಸ್ವಲ್ಪ ನಿಲ್ಲಿ. ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸುಮ್ಮನೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ ಅಂತ ಕ್ಲಿಕ್ ಮಾಡುತ್ತೆ. ಇವತ್ತು ಸ್ಟಾರ್ಟ್ನ ಬನ್ನಿ. ಇದೇ ರೀತಿ ನಿಮಗೆ ನೋಟಿಫಿಕೇಶನ್ ವಿಡಿಯೋ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಕೂಡ ಬರುತ್ತೆ. ತುಂಬ ಸಿಂಪಲು. ನಿಮ್ಮೊಂದು ಮೊಬೈಲ್ ಕಳೆದೋದ ಮೊಬೈಲನ್ನು ಯಾವ ರೀತಿ ಲೊಕೇಶನ್ ಟ್ರ್ಯಾಕ್ ಮಾಡೋದು ತುಂಬ ಸಿಂಪಲ್. ನಿಮ್ಮ ಅಂತಿರ್ಬೋದು, ಬ್ರದರ್ ಹೇಗೆಲ್ಲ ಟ್ರ್ಯಾಕ್ ಮಾಡೋಕೆ ಬರುತ್ತೆ, ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾರೆ. ಮೇನ್ ಇಂಪಾರ್ಟೆಂಟ್, ನಿಮ್ಮೊಂದು ಮೊಬೈಲ್ ಕಳೆದೋದ ತಕ್ಷಣ ಅಂದರೆ ಆ ಮೊಬೈಲ್ ಕಳ್ತನ ಮಾಡಿದವರು ಮೇನ್ ಇಂಪಾರ್ಟೆಂಟ್ ಏನು ಮಾಡ್ತಾರೆ, ನಿಮ್ಮೊಂದು ಮೊಬೈಲ್ ಪವರ್ ಆಫ್ ಮಾಡ್ತಾರೆ, ಅಂದರೆ ಸ್ವಿಚ್ ಆಫ್ ಮಾಡ್ತಾರೆ. ಇಲ್ಲ ಅಂದರೆ ನಿಮ್ಮೊಂದು ಕಂಟ್ರೋಲ್ ಸೆಕ್ಷನ್ ಏನಿದೆಲ್ಲ ಇದನ್ನು ಆಫ್ ಮಾಡಿಬಿಡ್ತಾರೆ, ಅಂದರೆ ಏರೋಪ್ಲೇನ್ ಮೋಡ್ ಹಾಕಿ ಅಂದರೆ ಆಫ್ ಮಾಡಿಬಿಡ್ತಾರೆ. ಆದರೆ ಬಟ್ ನೀವು ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮೊಂದು ಮೊಬೈಲು ಏನು ಮೇನ್ ಇಂಪಾರ್ಟೆಂಟು ಸ್ವಿಚ್ ಆಫ್ ಮಾಡ್ತಾರೆ. ಆವಾಗ ನಿಮ್ಮ ಸ್ವಿಚ್ ಆಫ್ ಮತ್ತು ಅದ್ರ ಜೊತೆ ಏನಾದರೂ ಏರೋಪ್ಲೇನ್ ಹಾಕಿದರೆ ನಿಮ್ಮೊಂದು ಮೊಬೈಲ್ ಲೊಕೇಶನ್ ನೀವು ಟ್ರ್ಯಾಕ್ ಮಾಡೋಕ್ಕೆ ಬರಲ್ಲ. ಆದರೆ ಬಟ್ ಆ ಮೊಬೈಲ್ ಸ್ವಿಚ್ ಆಫ್ ಮತ್ತು ಏರೋಪ್ಲೇನ್ ಹಾಕ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ನೀವೇನು ಮಾಡೋದು, ಅದು ಆಗಬಾರ್ದಪ್ಪ, ನಿಮ್ಮೊಂದು ಮೊಬೈಲ್ ಕಂಟ್ರೋಲ್ ಸೆಕ್ಷನ್ ಓಪನ್ ಆಗಬಾರ್ದಪ್ಪ ಅಂದ್ರೆ ನೀವೇನು ಮಾಡಬೇಕು, ಏನು ಮಾಡ್ಕೊಳ ತುಂಬ ಸಿಂಪಲು. ಏನಾದರೂ ನೀವು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಜಸ್ಟ್ ನಾನು ನಿಮಗೆ ಮೇಲ್ಗಡೆ ಹಾಕ್ತೀನಿ ನೋಡಿ, ರೆಡ್ಮಿ ಓಪೋ ಆಗಿರ್ಬೋದು. ಈ ರೀತಿ ಓಪನ್ ಇದ್ದರೆ ನೀವೇನು ಮಾಡ್ಕೋ, ಜಸ್ಟ್ ಈ ಒಂದು ಸೆಟ್ಟಿಂಗ್ ಕ್ಲಿಕ್ ಮಾಡ್ಕೊಂಡು ನೀವು ಏನು ಮಾಡ್ಕೋ, ನಿಮ್ಮ ಸೆಟ್ಟಿಂಗ್ ಆಫ್ ಮಾಡ್ಕೊಳ್ಬೇಕು. ಅದು ಅಂದರೆ ಕಂಟ್ರೋಲ್ ಸಿಸ್ಟಮ್ ಒಂದು ಸೆಟ್ಟಿಂಗ್ ಆಫ್ ಮಾಡ್ಕೊಳ್ಳಿ. OnePlus ಆಗಿರ್ಬೋದು, ಅಂದರೆ ರೆಡ್ಮಿ ಆಗಿರ್ಬೋದು, ವಿವೋ ಆಗಿರ್ಬೋದು, ಓಪೋ ಆಗಿರ್ಬೋದು, IQ ಆಗಿರ್ಬೋದು, ಓಪೋ ಅಂದರೆ ಈ ರೀತಿ ಮೊಬೈಲ್ಗಳಿದೆ. ಅದರ ಕೆಲವೊಂದಷ್ಟು ಫೋಟೋ ಆಗ್ತಿರ್ತಾರೆ. ನೀವೆಲ್ಲ ನೀವು ನೋಡ್ಕೊಂಡು ನಿಮ್ಮ ಸೆಟ್ಟಿಂಗ್ ಓಪನ್ ಮಾಡ್ಕೊಂಡು ನೀವು ನೋಡ್ಕೊಂಡು ನಿಮ್ಮ ಸೆಟ್ಟಿಂಗ್ ಸೆಕ್ಷನ್ ಹೋಗಿ ನೋಡ್ಕೊಂಡು ಎಲ್ಲ ಆಫ್ ಮಾಡ್ಕೊಳ್ಬೇಕು. ಆವಾಗ ಆಫ್ ಮಾಡಿದ ತಕ್ಷಣ ಏನಾಗುತ್ತೆ, ಈಗ ನೋಡಿ ನನ್ನೊಂದು ಮೊಬೈಲ್ ಲಾಕ್ ಬಂದಿಲ್ಲ. ಈ ಲಾಕ್ ಬಂದಿಲ್ಲ ಅಂದ್ರೆ ಕೂಡ ಮೇಲ್ಗಡೆ ಸೆಕ್ಷನ್ ಅನ್ನೋದು ಕಂಟ್ರೋಲ್ ಸೆಕ್ಷನ್ ಬರಲ್ಲ. ಈಗ ನಾನು ಪೇಸ್ ಆಗಿದೆ. ಈಗ ನೋಡಿ ನಾವು ಓಪನ್ ಮಾಡ್ತೀನಿ ನೋಡಿ, ಈಗ ಓಪನ್ ಬರ್ತಾ ಇದೆ. ಯಾಕಂದ್ರೆ ನಾನು ಪೇಸ್ ಆಗಿದೆ. ಜಸ್ಟ್ ನೀವು ಪೇಸ್ ಕ್ಲಿಕ್ ಮಾಡಿದ ತಕ್ಷಣ ಈಗ ನೋಡಿ ಪೇಸ್ ಇಲ್ಲ ಅಂದರೆ ಬರಲ್ಲ ಅದು. ಯಾಕೆ, ಕಂಟ್ರೋಲ್ ಸೆಕ್ಷನ್ ಅನ್ನೋದು ನಿಮಗೆ ಈ ಕಂಟ್ರೋಲ್ ಸೆಕ್ಷನ್ ಅನ್ನೋದು ಓಪನ್ ಆಗೋದಿಲ್ಲ. ಅದು ಓಪನ್ ಆಗಲಿಲ್ಲ ಅಂದ್ರೆ ಏನುತ್ತೆ, ನಿಮ್ಮೊಂದು ಮೊಬೈಲ್ ಏರ್ಪ್ಲೇನ್ ಕೂಡ ಹಾಕಕ್ಕೆ ಬರಲ್ಲ, ಸ್ವಿಚ್ ಆಫ್ ಕೂಡ ಮಾಡೋಕ್ಕಾಗಲ್ಲ. ಆವಾಗ ನಿಮ್ಮ ನೆಟ್ವರ್ಕ್ ಇದ್ದರೆ ಆಟೋಮೆಟಿಕ್ ನಿಮ್ಮೊಂದು ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ಹೇಳ್ತೀನಿ. ಜಸ್ಟ್ ನೀವು ಐಫೋನ್ ಯೂಸರ್ಸ್ ಇದ್ದರೆ ಐಫೋನ್ ಯೂಸರ್ಸ್ ನಿಮಗೆ ನೋಡ್ಕೊಳ್ಬೋದು. ಇಲ್ಲಿ ಕಂಟ್ರೋಲ್ ಸೆಕ್ಷನ್ ಅನ್ನೋದು ಕೂಡ ಬರುತ್ತೆ ಮೇಲೆ ನೋಡ್ಕೊಳ್ಳಿ. ಇಲ್ಲಿ ಬರ್ತಾ ಇದೆಲ್ಲ ಕಂಟ್ರೋಲ್ ಸೆಕ್ಷನ್. ಇಲ್ಲಿಂದ ಏರೋಪ್ಲೇನ್ ಕೂಡ ಹಾಕಬಹುದು. ಆದರೆ ಬಟ್ ಇದನ್ನ ನೀವು ಆಫ್ ಮಾಡೋದು ಯಾವ ರೀತಿ ತೋರಿಸ್ತೀರಿ, ಅದ್ರ ಜೊತೆ ಲೊಕೇಶನ್ ಆಂಡ್ರಾಯ್ಡ್ ಆಗಿರ್ಬೋದು, ಐಫೋನ್ ಆಗಿರ್ಬೋದು, ಯಾವ ರೀತಿ ಟ್ರ್ಯಾಕ್ ಮಾಡೋದಿಲ್ಲ ಅದನ್ನು ಕೂಡ ನಾನು ನಿಮಗೆ ಈ ಒಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಬನ್ನಿ, ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೂಲಕ ಯಾವ ರೀತಿ ಟ್ರ್ಯಾಕ್ ಮಾಡೋದು, ಏನು ಮಾಡೋದು ಎಲ್ಲ ನನಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಏನಾದರೂ ಒಂದು ಐಫೋನ್ ಇದ್ದರೆ ಜಸ್ಟ್ ತುಂಬ ಸಿಂಪಲು. ಐಫೋನ್ ಏನಾದರೂ ಒಂದು ವೇಳೆ ಕಳೆದೋದ್ರೆ ಅದನ್ನ ಯಾವ ರೀತಿ ಟ್ರ್ಯಾಕ್ ಮಾಡೋದು ಲೊಕೇಶನ್ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ನಿಮ್ಮ ಹತ್ರ ಒಂದು ಐಫೋನ್ ಇದ್ದರೆ ಮೇನ್ ಇಂಪಾರ್ಟೆಂಟ್ ಅಂದರೆ ಮೊಬೈಲ್ ಕಳೆದೋದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ, ಮೊಬೈಲ್ ಕಳ್ತನ ಮಾಡಿದವರು ಜಸ್ಟ್ ನಿಮ್ಮೊಂದು ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾರೆ. ಪವರ್ ಅಪ್ ಇಲ್ಲ ಅಂದರೆ ನಿಮ್ಮೊಂದು ಕಂಟ್ರೋಲ್ ಸೆಕ್ಷನ್ ಇದೆಲ್ಲ ಜಸ್ಟ್ ಸ್ವಿಚ್ ಆಫ್ ಆಗಲ್ಲ ಐಫೋನು. ಅಲ್ಲಿ ಅಂದರೆ ಅವ್ರು ಕಂಟ್ರೋಲ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏರೋಪ್ಲೇನ್ ಮೋಡ್ ಹಾಕಿಬಿಡ್ತಾರೆ. ಏರೋಪ್ಲೇನ್ ಮೋಡ್ ಹಾಕೋದ್ರಿಂದ ಏನಾಗ್ತಂದ್ರೆ ನಿಮ್ಮೊಂದು ಐಫೋನು ಕಳೆದೋದ್ರೂ ಕೂಡ ಯಾರು ಕೂಡ ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ಅಂದರೆ ಲೊಕೇಶನ್ ಸಿಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇದು ಬರಬಾರ್ದಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ನೀವೇನು ನೋಡ್ಕೊಂಡು ನಿಮ್ಮೊಂದು ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದರ ನಂತರ ತೆಲದ ಮುಟ್ಟಲ್ಲಿ ಇಲ್ಲಿ ನಿಮ್ಮ ಒಂದು ಪೇಸ್ ಆ್ಯಂಡ್ ಪಾಸ್ಕಿ ಅಂತ ಒಂದು ಕಾಣ್ತೆ ನೋಡಿ, ಜಸ್ಟ್ ಕಾಣ್ತಿದೆ ನಿಮಗೆ ಮೇಲ್ಗಡೆ ನೋಡ್ಕೊಳ್ಳೋದು. ತುಂಬ ಸಿಂಪಲ್. ಇಲ್ಲಿ ನೋಡಿ ಪೇಸ್ ಆ್ಯಂಡ್ ಪಾಸ್ಕಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವೇನು ನೋಡ್ಕೊಂಡು ನಿಮ್ಮೊಂದು ಲಾಕ್ ತೊಗೊಳ್ಬೇಕು. ಮೊದಲು ಬಂದ್ಬಿಟ್ಟು ನಿಮ್ಮೊಂದು ಲಾಕ್ ಓಪನ್ ಮಾಡ್ಕೊಳ್ಳಿ. ಲಾಕ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ನೋಡಿ, ಜಸ್ಟ್ ತುಂಬ ಸಿಂಪಲ್ಲು. ಇಲ್ಲಿ ನಿಮಗೆ ಇಲ್ಲಿ ಕಂಟ್ರೋಲ್ ಸೆಂಟರ್ ಅಂತ ಇದೆ ನೋಡಿ, ಕಂಟ್ರೋಲ್ ಸೆಂಟರ್. ಇದ್ರ ಮೇಲೆ ಆಫ್ ಮಾಡಿ. ಇದನ್ನ ಆಫ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಈಗ ಜಸ್ಟ್ ಏನು ನೋಡೋದು ತುಂಬ ಸಿಂಪಲ್ ನೋಡ್ಕೊಳ್ಳಿ. ಈಗ ಮೊಬೈಲ್ ಲಾಕ್ ಮಾಡ್ತೀನಿ. ಈಗ ಮೊಬೈಲ್ ಲಾಕ್ ಆಗಿದೆ. ಈಗ ನಿಮ್ಮೊಂದು ಮೊಬೈಲ್ ಮೇಲ್ಗಡೆ ಕಂಟ್ರೋಲ್ ಸೆಕ್ಷನ್ ಓಪನ್ ಆಗಲ್ಲ. ಇದು ಲಾಕ್ ಓಪನ್ ಮಾಡಲು ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ. ಆದ್ರೆ ಬಟ್ ಈಗ ಓಪನ್ ಆಯಿತು. ಈಗ ನೀವು ನೋಡ್ಕೊಬೋದು ಓಪನ್ ಆಗುತ್ತೆ. ಲಾಕ್ ಓಪನ್ ಆದರೆ ಓಪನ್ ಆಗುತ್ತೆ.
ತುಂಬ ಸಿಂಪಲ್. ಇದೊಂದು ಮೇನ್ ಇಂಪಾರ್ಟೆಂಟ್. ಐಫೋನ್ ಯೂಸರ್ಸ್ ಯಾರೆಲ್ಲ ಇದ್ದಾರೆ ಇನ್ನೂ ಐಫೋನ್ ಕಳೆದಿಲ್ಲ ಅನ್ನೋರು ಪ್ರತಿಯೊಬ್ಬರು ಕೂಡ ಇದನ್ನ ಆನ್ ಮಾಡ್ಕೊಳ್ಳಿ, ಯಾಕಂದ್ರೆ ತುಂಬ ಯೂಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ. ಈಗ ಏನೂ ಇಲ್ಲ, ಜಸ್ಟ್ ನಿಮ್ಮೊಂದು ಐಫೋನ್ ಕಳೆದೋದ್ರೆ ಅದನ್ನ ಯಾವ ರೀತಿ ಲೊಕೇಶನ್ ಟ್ರ್ಯಾಕ್ ಮಾಡೋದು ತುಂಬ ಸಿಂಪಲು. ನಿಮ್ಮೊಂದು ಮೊಬೈಲಲ್ಲಿ ಫೈಂಡ್ ಮೈ ಡಿವೈಸ್ ಅಂತ ಇರುತ್ತೆ ನೋಡಿ, ಜಸ್ಟ್ ಐಫೋನಲ್ಲಿ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನಿಮ್ಮೊಂದು ಮೊಬೈಲ್ ಏನು ಅಂದರೆ ನಿಮ್ಮೊಂದು ಆ್ಯಪಲ್ ಐ ಡಿ ಇದೆಯಲ್ಲ, ಆ ಒಂದು ಆ್ಯಪಲ್ ಐ ಡಿ ನಿಮ್ಮೊಂದು ಫ್ರೆಂಡ್ಸ್ ಮೊಬೈಲ್ ಅವ್ರ ಮೊಬೈಲ್ ತೊಗೊಂಡು ನೀವು ಏನು ಮಾಡಿ ಆ ಆ್ಯಪಲ್ ಐ ಡಿ ಮೂಲಕ ಲಾಗಿನ್ ಆಗಿ ಜಸ್ಟ್ ಲಾಗಿನ್ ಆದ ತಕ್ಷಣ ಈಗ ಈ ಒಂದು ಮೊಬೈಲ್ ಕಳೆದೋಗಿಲ್ಲ, ಜಸ್ಟ್ ಈ ಒಂದು ಮೊಬೈಲ್ ಮೇಲೆ ಕ್ಲಿಕ್ ಮಾಡಿ, ಮೊಬೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆ ಒಂದು ಮೊಬೈಲ್ ಲೊಕೇಶನ್ ತೋರಿಸುತ್ತೆ ನೋಡಿ. ಮೇನ್ ಇಂಪಾರ್ಟೆಂಟ್ ಎಲ್ಲಿದೆ ಮೊಬೈಲ್ ಲೊಕೇಶನ್ ತೋರಿಸ್ತಾ ಇದೆ. ಅದ್ರ ಜೊತೆ ಇಲ್ಲಿ ತೆಗೆದುಬಿಟ್ಟು ಪ್ಲೇ ಸೌಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ಆಟೋಮೆಟಿಕ್ ವೈಬ್ರೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಆಕ್ಟಿವ್ ಮಾರ್ಕ್ ಈಸ್ ಲಾಸ್ಟ್ ಆಕ್ಟಿವ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮೊಂದು ಒಂದು ಮೊಬೈಲ್ ನಂಬರ್ ಕೇಳುತ್ತೆ, ಅದ್ರ ಜೊತೆ ಒಂದು ಮೆಸೇಜ್ ಕೇಳುತ್ತೆ. ಅಲ್ಲಿ ನೀವು ಮೆಸೇಜ್ ಹಾಕಿ ಏನಾದ್ರು ಮಾಡಿದ್ರೆ ಇದನ್ನ ಆಕ್ಟಿವ್ ಮಾಡಿದ್ರೆ ಇದೇನಪ್ಪ ನಿಮ್ಮೊಂದು ಮೊಬೈಲ್ ಏನಾದರೂ ಕಳೆದು ಹೋದರೆ ಒಂದು ವೇಳೆ ಆ ಒಂದು ವ್ಯಕ್ತಿ ಮೊಬೈಲ್ ಓಪನ್ ಮಾಡಿದರೆ ಆ ಮೊಬೈಲ್ ನಿಮಗೆ ಏನಾಗುತ್ತೆ ಆಕ್ಟಿವ್ ಅನ್ನೋದು ತೋರಿಸುತ್ತೆ. ಅಂದರೆ ನಿಮ್ಮೊಂದು ಮೊಬೈಲ್ ಈಗ ಆಕ್ಟಿವ್ ಆಗಿದೆ, ನಿಮ್ಮೊಂದು ಮೊಬೈಲ್ ಆನ್ ಇದೆ ಅಂತ ತೋರಿಸುತ್ತೆ. ಇದರಿಂದ ನಿಮ್ಮೊಂದು ಮೊಬೈಲ್ ಇದು ಮಾಡ್ಕೊಳ್ಬೋದು. ಮೇನ್ ಇಂಪಾರ್ಟೆಂಟ್ ಅದ್ರ ಜೊತೆ ನಿಮ್ಮೊಂದು ಮೊಬೈಲ್ ಏನಾದರೂ ಇಂಪಾರ್ಟೆಂಟ್ ಡೇಟಾ ಇದ್ದರೆ ಜಸ್ಟ್ ಅದನ್ನ ಇರೀಸ್ ಕೂಡ ಮಾಡ್ಕೊಳ್ಳೋದು. ಜಸ್ಟ್ ಇರೀಸ್ ದಿಸ್ ಡಿವೈಸ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಮೊಂದು ಡೇಟಾ ಇರೀಸ್ ಆಗುತ್ತೆ. ಈ ರೀತಿ ಮಾಡಿ ನಿಮ್ಮೊಂದು ಐಫೋನ್ ನೀವು ಅಂದರೆ ಆ್ಯಪಲ್ ಫೋನು ಐಫೋನ್ ಅಂದರೆ ಏನಾದರೂ ಮೊಬೈಲ್ ಕಳೆದೋದ್ರೆ ಈ ರೀತಿ ನೀವು ಟ್ರ್ಯಾಕ್ ಮಾಡ್ಕೊಳ್ಬೋದು. ಇದು ಐಫೋನ್ ಕಳೆದೋದ್ರೆ ಟ್ರ್ಯಾಕ್ ಮಾಡೋ ನೀವು ಇದೊಂದು ಅಪ್ಲಿಕೇಶನ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ರೆ ಆಂಡ್ರಾಯ್ಡ್ ಮೊಬೈಲ್ ಕಳ್ತಾನಂದ್ರೆ ಯಾವ ರೀತಿ ಟ್ರ್ಯಾಕ್ ಮಾಡೋದು ಅದನ್ನು ಕೂಡ ತೋರಿಸ್ತೀನಿ ನೋಡಿ, ತುಂಬ ಸಿಂಪಲ್ಲು. ಗೈಸ್, ಈಗ ನಾನು ನಿಮಗೆ ಆಂಡ್ರಾಯ್ಡ್ ಮೊಬೈಲ್ ಕಳ್ತಾನಾದರೆ ಅದನ್ನ ಯಾವ ರೀತಿ ನಾವು ಟ್ರ್ಯಾಕ್ ಮಾಡೋದು ಅಂತ ಲೊಕೇಶನ್ ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಸಿಂಪಲು. ನೀವೇನು ಮಾಡಿ, ನಿಮ್ಮೊಂದು ಮೊಬೈಲ್ ಕಳ್ತಾನಾದರೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಬ್ರದರು, ಯಾರಾದ್ರೂ ನಿಮ್ಮ ಫ್ಯಾಮಿಲಿದಲ್ಲಿ ಒಬ್ಬರು ಮೊಬೈಲ್ ತೊಗೊಂಡು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡೋಂಗಿಲ್ಲ, ಜಸ್ಟ್ ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಗೂಗಲ್ ಫೈಂಡ್ ಮೈ ಡಿವೈಸ್ ಅಂತ ಬಂದಿರುತ್ತೆ. ಜಸ್ಟ್ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಈ ಒಂದು ಅಪ್ಲಿಕೇಶನ್ ಒಳ್ಳೇದಕ್ಕೆ ಯೂಸ್ ಮಾಡಿ, ಕೆಟ್ಟದಕ್ಕೆ ಯಾವುದಕ್ಕೂ ಕೂಡ ಯೂಸ್ ಮಾಡೋಕ್ಕೆ ಹೋಗಲೇಬೇಡಿ. ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡ್ಕೋ ತೆರಳ ಸೈನ್ ಇನ್ ಈಸ್ ಗೆಟ್ಸ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಿ, ನಿಮ್ಮೊಂದು ಮೊಬೈಲ್ ಕಳೆದೋದ ಮೊಬೈಲ್ ಅದರ ಒಂದು ಮೊಬೈಲ್ EMI ಅಲ್ಲ ಸಾರಿ ಇಮೇಲ್ ಐ ಡಿ ಹಾಕಿ. ಜಸ್ಟ್ ಈಗ ಏನು ಮಾಡ್ತೀನಿ, ನನ್ನೊಂದು ಇಮೇಲ್ ಐ ಡಿ ಏನು ಕಳೆದೋಗಿದೆ ಆ ಒಂದು ಇಮೇಲ್ ಐ ಡಿ ನಾನು ಏನು ಮಾಡ್ತೀನಿ ಇಮೇಲ್ ಹಾಕ್ತೀನಿ. ಜಸ್ಟ್ ಅದರ ನಂತರ ಇಮೇಲ್ ಹಾಕಿದ ತಕ್ಷಣ ನೀವು ಏನು ಮಾಡಬೇಕು, ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಜಸ್ಟ್ ನೀವು ನಿಮ್ಮ ಒಂದು ಇಮೇಲ್ ಐ ಡಿ ಏನು ಪಾಸ್ವರ್ಡ್ ಇದೆಯಲ್ಲ, ಜಸ್ಟ್ ಆ ಪಾಸ್ವರ್ಡ್ ಹಾಕಿದ ತಕ್ಷಣ ನೆಕ್ಸ್ಟ್ ಆಟೋಮೆಟಿಕ್ ಓಪನ್ ಆಗುತ್ತೆ, ಲಾಗಿನ್ ಆಗುತ್ತೆ. ಈ ರೀತಿ ನಿಮಗೆ ಎಂಟರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು. ಜಸ್ಟ್ ಲಾಗಿನ್ ಆದ ತಕ್ಷಣ ನಿಮ್ಮೊಂದು ಇಮೇಲ್ ಐ ಡಿಯಲ್ಲಿ ಎಷ್ಟು ಮೊಬೈಲ್ ಐ ಡಿ ಅಂದರೆ ಎಷ್ಟು ಮೊಬೈಲ್ ಲಾಗಿನ್ ಆಗಿದೆ ನಿಮ್ಮೊಂದು ಇಮೇಲ್ ಐ ಡಿ ಮೂಲಕ ಅಂತ ಎಲ್ಲ ತೋರಿಸುತ್ತೆ. ಈಗ ನಾನು ಆ್ಯಕ್ಚುಲಿ ಈ ಒಂದು ಮೊಬೈಲ್ ಅಂದರೆ ಎಕ್ಸಾಂಪಲ್ ಹೇಳ್ತದೆ, ನಾನು ನಿಮಗೆ ಈ ಒಂದು ಮೊಬೈಲ್ ಕಳೆದೋಗಿದೆ ನಂದು. ಜಸ್ಟ್ ಈ ಒಂದು ಮೊಬೈಲ್ ಲೊಕೇಶನ್ ಯಾವ ರೀತಿ ಟ್ರ್ಯಾಕ್ ಮಾಡೋದು, ಜಸ್ಟ್ ನಾವು ತುಂಬ ಸಿಂಪಲು. ಆ ಮೊಬೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದರ ಒಂದು ಮೊಬೈಲ್ ಲೊಕೇಶನ್ ಇಲ್ಲಿ ತೋರಿಸುತ್ತಾ ಇದೆ ನೋಡಿ, ಮೊಬೈಲ್ ಆಕ್ಟಿವ್ ಇದೆ. ಜಸ್ಟ್ ಅದ್ರ ಜೊತೆ ಆ ಒಂದು ಮೊಬೈಲಲ್ಲಿ ಎಷ್ಟು ಚಾರ್ಜ್ ಹಿಂಗಿದೆ ಮತ್ತು ಅದ್ರ ಜೊತೆ ಆ ಮೊಬೈಲ್ ಇಂಟರ್ನೆಟ್ ಆನ್ ಇದೆ ಎಲ್ಲ ನೀವು ಚೆಕ್ ಮಾಡ್ಕೊಳ್ಬೋದು. ಎಲ್ಲ ನೀವು ಇಲ್ಲಿಂದ ನೋಡ್ಕೊಳ್ಬೋದು. ಏನಲ್ಲ ತುಂಬ ಸಿಂಪಲ್. ಈಗ ನೀವು ಆ ಒಂದು ಮೊಬೈಲ್ ಕಳೆದೋಗಿದೆ, ಆ ಒಂದು ಮೊಬೈಲ್ ನೀವು ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡು ಜಸ್ಟ್ ಏನಲ್ಲ ತುಂಬ ಸಿಂಪಲ್. ನಿಮ್ಗೆ ಕಾಣ್ತಾ ಇದೆ ನೋಡಿ, ಲೊಕೇಶನ್ಗೆ ಡೈರೆಕ್ಟಾಗಿ ಕಾಣ್ತಾ ಇದೆ. ಈ ಲೊಕೇಶನ್ ಕಾಣಬೇಕು. ಆದ್ರೆ ಬಟ್ ಈ ಲೊಕೇಶನ್ ಕಾಣ್ಬೇಕಾದ್ರೆ ತುಂಬ ಸಿಂಪಲ್, ಇಂಟರ್ನೆಟ್ ಆನ್ ಇರಬೇಕು. ಇಂಟರ್ನೆಟ್ ಆನ್ ಇರ್ಬೇಕಾದ್ರೆ ನಾನು ನಿಮಗೆ ಈಗಾಗಲೇ ಹೇಳಿದಿಲ್ಲ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳಿ. ವಿವೋ ಆಗಿರ್ಬೋದು, ಓಪೋ ಆಗಿರ್ಬೋದು, ಇವಾಗ ಕೆಲವೊಂದಷ್ಟು ಅಂದರೆ ನಿಮ್ಮೊಂದು ಸೆಂಟ್ರಲ್ ಏನಿದೆಲ್ಲ ಜಸ್ಟ್ ಇದನ್ನು ನೀವು ಆನ್ ಮಾಡಿದರೆ ಸಾಕು, ಆಟೋಮೆಟಿಕ್ ಇದನ್ನಾಗಿರುತ್ತೆ, ಯಾರು ಕೂಡ ಸ್ವಿಚ್ ಆಫ್ ಮಾಡೋಕ್ಕಲ್ಲ. ತುಂಬ ಸಿಂಪಲ್. ಅದರ ನಂತರ ನೀವು ಮೊಬೈಲ್ ಏನು ಮಾಡ್ಬೋದು, ಈ ಲೊಕೇಶನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೆ ಲೊಕೇಶನ್ ಯಾವ್ದಾದ್ರು ಟ್ರ್ಯಾಕ್ ಆಗುತ್ತೆ. ಡೈರೆಕ್ಟಾಗಿ ನೀವು ಟ್ರ್ಯಾಕ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನೀವು ಆ ಲೊಕೇಶನ್ಗೆ ನೀವು ಹೋಗ್ಬೋದು. ಆರಾಮಾಗಿ ಈಸಿಯಾಗಿ ನೀವು ಲಾಗಿನ್ ಅಂದರೆ ಆ ಲೊಕೇಶನ್ ಮೂಲಕ ನೀವು ಡೈರೆಕ್ಟಾಗಿ ಟ್ರ್ಯಾಕ್ ಮಾಡ್ಬೋದು, ಆ ಮೊಬೈಲ್ ಹತ್ರ ಹೋಗ್ಬೋದು. ಜಸ್ಟ್ ನಂದು ಲಾಗೌಟ್ ಆಗಿದೆ, ಮತ್ತೆ ವಾಪಸ್ ಲಾಗಿನ್ ಮಾಡ್ತೀನಿ. ತುಂಬ ಸಿಂಪಲು. ಈ ರೀತಿ ನಿಮ್ಮ ಪಾಸ್ವರ್ಡ್ ಇಮೇಲ್ ಐ ಡಿ ಮೂಲಕ ನೀವು ಆರಾಮಾಗಿ ನಿಮ್ಮೊಂದು ಮೊಬೈಲ್ ಟ್ರ್ಯಾಕ್ ಮಾಡ್ಕೊಳ್ಬೋದು. ಅದರಂತೆ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಈ ಇಮೇಲ್ ಆ್ಯಂಡ್ ಪಾಸ್ವರ್ಡ್ ಮೊಬೈಲ್ ಮೂಲಕ ನೀವು ಮಾಡಿದರೆ ಈಗ ಜಸ್ಟ್ ತುಂಬ ಸಿಂಪಲು. ಈ ಮೊಬೈಲ್ ಏನಾದರೂ ಕಳೆದು ಹೋದರೆ ಇದಕ್ಕೆ ನೀವು ಲೊಕೇಶನ್ ಮೂಲಕ ಡೈರೆಕ್ಟಾಗಿ ಟ್ರ್ಯಾಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಟ್ರ್ಯಾಕ್ ಮಾಡೋದು ಅಂತ ನಾನು ನಿಮಗೆ ತೋರಿಸಿದೆ. ಮತ್ತು ಅದ್ರ ಜೊತೆಗೆ ನಿಮಗೆ ಏನಾದರೂ ಮೊಬೈಲ್ ಲೊಕೇಶನಲ್ಲಿ ನೀವು ಟ್ರ್ಯಾಕ್ ಮಾಡ್ತಾ ಹೋದರೆ ನಿಮಗೆ ಮೊಬೈಲ್ ಸಿಗುತ್ತೆ. ಅದ್ರ ಜೊತೆ ನಿಮ್ಮ ಮೊಬೈಲು ಏನಾದರೂ ನಿಮಗೆ ಸೌಂಡ್ ಆಗಬೇಕು, ಎಲ್ಲಾದರೂ ಬಿದ್ದಿರಿದ್ರೆ ಮನೆಗೆ ಜಸ್ಟ್ ಇಲ್ಲ ವೈಬ್ರೇಷನ್ ಸೌಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಸೌಂಡು ರಿಂಗ್ ಆಗ್ತಾ ಇರುತ್ತೆ. ಆ ಮೊಬೈಲ್ ಈಗ ನನ್ನ ಹತ್ರ ಇಲ್ಲ, ನನ್ನ ಬ್ರದರ್ ಹತ್ರ ಇದೆ. ಜಸ್ಟ್ ಆ ಮೊಬೈಲ್ ರಿಂಗ್ ಆಗ್ತಾ ಇರುತ್ತೆ. ಮತ್ತು ಅದ್ರ ಜೊತೆಗೆ ಸೆಕ್ಯೂರಿಟಿ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನೀವು ಸೆಕ್ಯೂರ್ ಆಗಿ ಏನಾದರೂ ಒಂದು ಕೋಡ್ ಹಾಕೋಬೋದು. ಮ್ಯಾಪ್ ಅಂದರೆ ನಿಮ್ಮ ಮೆಸೇಜ್ ಮೂಲಕ ನೀವು ಅವರಿಗೆ ಅಲರ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಬೇಕಾದರೆ ಮಾಡ್ಕೊಳ್ಬೋದು. ಜಸ್ಟ್ ನಾನು ಈಗ ಲಾಗೌಟ್ ಆಗ್ತಿದೆ, ಯಾಕಂದರೆ ನಾನು ಲಾಗಿನ್ ಆದರೂ ಕೂಡ ಲಾಗೌಟ್ ಆಗ್ತಿದೆ. ಯಾಕಪ್ಪ ಅಂದರೆ ಅದು ನಂದು ಸಪ್ರೇಟ್ ಆಗ್ತದೆ. ಜಸ್ಟ್ ಇನ್ನೆಲ್ಲ ಈಗ ನಾನು ತೋರಿಸಿ ನೋಡಿ ಮತ್ತೆ ಲಾಗಿನ್ ಆಗ್ತೀನಿ.
ತುಂಬ ಸಿಂಪಲ್. ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನೀವೆಲ್ಲ ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ನೀವು ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಕೆಳಗಡೆ ಒಂದು ಆಪ್ಷನ್ ಇದೆ, ಏನಂದ್ರೆ ಇಲ್ಲಿ ಫಾರ್ಗೆಟ್ ರಿಸೆಟ್ ಡೇಟಾ ಅಂತ ಇದೆ ನೋಡಿ, ಡಿವೈಸ್ ಅಂತ ಇದೆ ನೋಡಿ. ಜಸ್ಟ್ ಇದೇನಿದಲ್ಲ ಇದು ಮೇನ್ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಮೊಬೈಲ್ ಏನು ಇದೆಲ್ಲ ಎಲ್ಲ ಡಿವೈಸ್ ಅಂದರೆ ರಿಸೆಟ್ ಆಗುತ್ತೆ. ಡಿವೈಸ್ ನಿಮ್ಮ ಒಂದು ಡೇಟಾ, ನಿಮ್ಮ ಒಂದು ಪರ್ಸನಲ್ ಡೇಟಾ ಇರುತ್ತೆ ಏನಾದರೂ ಇದ್ರೆ ಜಸ್ಟ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿಸೆಟ್ ಆಗುತ್ತೆ. ಆದರೆ ಬಟ್ ನಿಮಗೆ ಮೊಬೈಲ್ ಕಳೆದೋದ್ರು ನಿಮಗೆ ರಿಸೆಟ್ ಮಾಡಬೇಕಪ್ಪ ಅಂದ್ರೆ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆದರೆ ಏನಾದರೂ ಇಂಪಾರ್ಟೆಂಟ್ ಇದ್ರೆ ರಿಸೆಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಅವರು ಏನಾದರೂ ಮಿಸ್ಯೂಸ್ ಮಾಡ್ಬೋದು, ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡಿ ನೀವು ನಿಮ್ಮ ಒಂದು ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಳ್ಬೋದು. ಆದರೆ ಬಟ್ ಇದು ಒಂದು ಅಪ್ಲಿಕೇಶನ್ ಆಂಡ್ರಾಯ್ಡಲ್ಲಿ ಕೂಡ ಯೂಸ್ ಆಗುತ್ತೆ, ಅದ್ರ ಜೊತೆ ಐಫೋನಲ್ಲಿ ಕೂಡ ಅದರದ್ದೊಂದು ಅಪ್ಲಿಕೇಶನ್ ಇದೆ ಅಂದ್ರೆ ಫೈಂಡ್ ಮೈ ಡಿವೈಸ್ ಅಂತ, ಅದು ಕೂಡ ವರ್ಕ್ ಆಗುತ್ತೆ. ಈ ರೀತಿ ಮಾಡಿ ನಿಮ್ಮೊಂದು ಮೊಬೈಲ್ ನೀವು ಟ್ರ್ಯಾಕ್ ಮಾಡ್ಕೊಳ್ಬೋದು, ಆರಾಮಾಗಿ ಈಸಿಯಾಗಿ ಟ್ರ್ಯಾಕ್ ಮಾಡ್ಕೊಳ್ಳೋದು. ಆದರೆ ಒಂದು ವೇಳೆ ನಿಮಗೆ ಟ್ರ್ಯಾಕಿಂಗ್ ಆಗಲಿಲ್ಲಪ್ಪ ಅಂದ್ರೆ ಮತ್ತೊಂದು ಮೆಥಡ್ ಇದೆ. ಅದು ಏನು ಮೆಥಡ್ ಅಂತ ನಿಮಗೆ ಈಗ ಸಿಗ್ತೀನಿ ನೋಡಿ ಮೊಬೈಲ್ ಸ್ಕ್ರೀನ್ ಮೂಲಕ. ಗೈಸ್, ನೀವು ನಿಮ್ಮೊಂದು ಮೊಬೈಲ್ ಕಳೆದೋದ ಮೊಬೈಲನ್ನು ಯಾವ ರೀತಿ ಲೊಕೇಶನ್ ಟ್ರ್ಯಾಕ್ ಮಾಡೋದಂತ ಈಗಾಗಲೇ ನೀವು ನೋಡಿದ್ರ. ಜಸ್ಟ್ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಈಸಿಯಾಗಿ ಆಂಡ್ರಾಯ್ಡ್ ಆಗಿರ್ಬೋದು, ಐಫೋನ್ ಆಗಿರ್ಬೋದು, ಈ ರೀತಿ ನೀವು ನಿಮ್ಮೊಂದು ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡು ಆರಾಮಾಗಿ ನಿಮ್ಮೊಂದು ಮೊಬೈಲ್ ಕಳೆದೋದ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡು ಆರಾಮಾಗಿ ಈಸಿಯಾಗಿ ನಿಮ್ಮೊಂದು ಮೊಬೈಲ್ ಹತ್ತಿರ ಹೋಗಿ ನೀವು ಮೊಬೈಲ್ ತಗೊಳ್ಬೋದು ವಾಪಸ್. ಆದ್ರೆ ಬಟ್ ಏನಾಗುತ್ತೆ ಅಂದ್ರೆ ಅವ್ರು ಏನಾದರೂ ಶಟ್ ಡೌನ್ ಮಾಡಿದ್ರೆ ಪವರ್ ಅಪ್ಸ್ ಅಂದ್ರೆ ಮೇನ್ ಇಂಪಾರ್ಟೆಂಟ್, ಈ ಒಂದು ಅಪ್ಲಿಕೇಶನ್ ವರ್ಕ್ ಆಗ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನೆಟ್ವರ್ಕ್ ಅನ್ನೋದು ಇರಬೇಕು. ಅವ್ರು ಹೇಗಾದರೂ ಮಾಡಿ ನೆಟ್ವರ್ಕ್ ಇರ್ಬೇಕಂದ್ರೆ ಡೇಟಾ ಆನ್ ಇರಬೇಕು, ಇಲ್ಲಾಂದ್ರೆ ವೈಫೈ ಆನ್ ಆಗಿರ್ಬೇಕು. ಇಷ್ಟು ಮೇನ್ ಇಂಪಾರ್ಟೆಂಟ್. ಇದು ಆನ್ ಇರಲಿಲ್ಲ ಅಂದ್ರೆ ನಮಗೆ ಏನು ಮಾಡೋಕ್ಕಾಗಲ್ಲ. ಆದ್ರೆ ಬಟ್ ನೀವು ಏನು ಮಾಡ್ಬೇಕು, ಇದು ಆನ್ ಆಗಿರ್ಬೇಕಂದ್ರೆ ನಾನು ನಿಮಗೆ ಅದನ್ನ ಕೆಲವೊಂದಷ್ಟು ನಿಮ್ಮ ಕಂಟ್ರೋಲ್ ಸೆಕ್ಷನ್ ಇದೆಲ್ಲ ನಿಮ್ಮ ಡಿವೈಸ್ದು, ಅದನ್ನ ಆಫ್ ಮಾಡಿದ್ರೆ ಆಟೋಮೆಟಿಕ್ ಆನ್ ಆಗಿರುತ್ತೆ. ಅವಾಗ ನೀವು ಆರಾಮಾಗಿ ಈಸಿಯಾಗಿ ಟ್ರ್ಯಾಕ್ ಮಾಡ್ಕೊಂಡು ನಿಮ್ಮೊಂದು ಮೊಬೈಲ್ ಆರಾಮಾಗಿ ನೀವು ವಾಪಸ್ ಪಡ್ಕೊಳ್ಬೋದು. ಆದ್ರೆ ಬಟ್ ನಾನು ನಿಮಗೆ ಹೇಳ್ತೀನಿ, ಇದು ಕೂಡ ನಿಮಗೆ ವರ್ಕ್ ಆಗಲಿಲ್ಲ ಅಂದ್ರೆ ಮತ್ತೊಂದು ಮೆಥಡ್ ಇದೆ. ಅದು ಏನಪ್ಪ ಮೆಥಡ್ ಅಂತ ತುಂಬ ಸಿಂಪಲ್. ಪೊಲೀಸ್ ಅಂದ್ರೆ ನಮ್ಮೊಂದು ಪೊಲೀಸ್ ಅಧಿಕಾರಿಗಳು ಅವ್ರದೇ ಒಂದು ಅಪ್ಲಿಕೇಶನ್ ಏನು ಸೈಬರ್ದವರು ಒಂದು ಲಾಂಚ್ ಮಾಡಿದ್ದಾರೆ, KSP ಅಂತ ಒಂದು ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಇದೆ. ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡಬೇಕು, ಆ ಅಪ್ಲಿಕೇಶನ್ ಅಂದ್ರೆ ಆ ಒಂದು ಅಪ್ಲಿಕೇಶನ್ ನೀವು ಏನು ಮಾಡಬೇಕು, ಮೇನ್ ಇಂಪಾರ್ಟೆಂಟ್ ನೀವು ಕಂಪ್ಲೀಟ್ ಕೊಡಬೇಕು. ಜಸ್ಟ್ ಆ ಒಂದು ಅಪ್ಲಿಕೇಶನ್ ನೀವು ಎಲ್ಲಿ ಕಳೆದಿದೆ, ಏನು ಕೊಟ್ಟಿದೆ ಅಂದ್ರೆ ಎಲ್ಲಿ ಮೊಬೈಲ್ ಕಳೆದಿದ್ದಾರೆ, ಇಮೇಲ್ ಅಂದ್ರೆ ಆ ಒಂದು ಮೊಬೈಲಲ್ಲಿ ಇದ್ದಂಥ IME ನಂಬರು, ಇಮೇಲ್ ID, ಜಸ್ಟ್ ಮೊಬೈಲ್ ನಂಬರ್ ಹಾಕಿ ಜಸ್ಟ್ ನೀವು ಕಂಪ್ಲೀಟ್ ರಿಜಿಸ್ಟರ್ ಮಾಡಿದ್ರೆ ಸಾಕು. ಆಟೋಮೆಟಿಕ್ ಆ ಸೈಬರ್ ಕ್ರೈಮ್ದವ್ರು ಏನಾದ್ರೆ ಮೊಬೈಲ್ ಆಟೋಮೆಟಿಕ್ ಅವ್ರು ಏನು ಮಾಡ್ತಾರೆ, ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಆಟೋಮೆಟಿಕ್ ನಿಮಗೆ ಮೊಬೈಲ್ ಸಿಕ್ಕರೆ ಆಟೋಮೆಟಿಕ್ ನಿಮ್ಮ ಒಂದು ಮೊಬೈಲ್ ನಿಮ್ಮ ಹತ್ರ ತಲುಪಿಸ್ತಾರೆ. ಇದು ಪೊಲೀಸ್ದವ್ರು ಆದಂಥ ಹೊಸ ನೀವು ಅಪ್ಲಿಕೇಶನ್. ಇದ್ರ ಬಗ್ಗೆ ನೀವು ಮಾಡ್ಕೊಳ್ಳಿ. ಒಂದ್ ವೇಳೆ ನಿಮಗೆ ಪೊಲೀಸ್ ಸ್ಟೇಷನ್ ಅಂದ್ರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಹೋಗಿ ಕೊಡಬೇಕಾಗುತ್ತೆ. ಅದ್ರ ಬಟ್ ನಿಮಗೆ ಹೋಗಕ್ಕೆ ಅಲ್ಲಿವರೆಗೆ ಹೋಗಕ್ಕೆ ನಿಮ್ಮ ಸಮಯವಿಲ್ಲ, ಟೈಮ್ ಇಲ್ಲ, ನನಗೆ ಅಲ್ಲಿವರೆಗೆ ಹೋಗಕ್ಕೆ ಆಗಲ್ಲ ಅಂದ್ರೆ ಈ ಒಂದು ಮೆಥಡ್ ಮೂಲಕ ನೀವು ಮಾಡ್ಕೊಳ್ಬೋದು. ಜಸ್ಟ್ ಏನಲ್ಲ ಈ ರೀತಿ ಮಾಡಿ ಆರಾಮಾಗಿ ನಿಮ್ಮೊಂದು ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡ್ಬೋದು. 100% ಸಿಗುತ್ತೆ. ಸಿಗಲ್ಲ ಅಂತ ಏನು ಹೇಳಕ್ಕಲ್ಲ, 100% ಸಿಗುತ್ತೆ. ಎಷ್ಟು 1 ವರ್ಷ ಆಗಿರ್ಬೋದು ಸಿಗ್ಬೋದು, 2 ವರ್ಷ ಆದರೂ ಸಿಗ್ಬೋದು. ಆದ್ರೆ ಬಟ್ ನಿಮ್ಮೊಂದು ಮೊಬೈಲ್ ಆಕ್ಟಿವ್ ಇದ್ರೆ ಆಟೋಮೆಟಿಕ್ ನಿಮ್ಮೊಂದು ಮೊಬೈಲ್ ಆರಾಮಾಗಿ ಈಸಿಯಾಗಿ ಸಿಗುತ್ತೆ. ಇನ್ನೊಂದು ಜಸ್ಟ್ ನಾನು ಈ ಒಂದು ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಕಳೆದೋದ ಮೊಬೈಲನ್ನು ಯಾವ ರೀತಿ ಲೊಕೇಶನ್ ಟ್ರ್ಯಾಕ್ ಮಾಡೋದು ಅಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಮುಗಿಸ್ತೇನೆ. ಈ ಒಂದು ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಸ್ಪ್ಯಾಮರ್ಸ್ ಎಲ್ಲ ಇರ್ತೀನಿ. ಮತ್ತೆ ನಿಮಗೆ KSP ಅಪ್ಲಿಕೇಶನ್ ಅದರಲ್ಲಿ ಯಾವ ರೀತಿ ಕಂಪ್ಲೀಟ್ ರಿಜಿಸ್ಟರ್ ಮಾಡೋದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾರೆ. ತುಂಬಾ ಸಿಂಪಲ್. ಈ ಒಂದು ವಿಡಿಯೋಗೆ ಫಸ್ಟ್ ಟೈಮ್ ಟಾರ್ಗೆಟ್ ಮಾಡ್ತೀನಿ. ಈ ಒಂದು ವಿಡಿಯೋಗೆ ಜಸ್ಟ್ 500 ಲೈಕ್ಸ್ ಕಂಪ್ಲೀಟ್ ಆದ್ರೆ ಈ ಮತ್ತೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. 500 ಲೈಕ್ಸ್ ಬೇಗ ಕಂಪ್ಲೀಟ್ ಮಾಡಿದೆ. ಪ್ರತಿಯೊಬ್ಬ ಸ್ಪ್ಯಾಮರ್ಸ್ ಎಲ್ಲ ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್. ಬಾ.